ನಮಸ್ಕಾರ. ಹಿರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಗೆ ಕಾಂಪೌಂಡ್ ವಾಲ್ ಎಷ್ಟು ಮುಖ್ಯ, ಕಾಂಪೌಂಡ್ ವಾಲ್ನ ಯಾವ ರೀತಿ ಮಾಡ್ಕೊಳ್ಬೇಕು, ಕಾಂಪೌಂಡ್ ವಾಲ್ ಮಾಡೋದ್ರಿಂದ ಅನುಕೂಲ ಇದೆಯಾ ಅನ್ನೋದ್ರ ಬಗ್ಗೆ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ನೀವು ಯಾವುದೇ ರಸ್ತೆ ಆಗಲಿ, ಪೂರ್ವದ ರಸ್ತೆಗಾಗಲಿ, ಪಶ್ಚಿಮದ ರಸ್ತೆಗಾಗಲಿ, ದಕ್ಷಿಣದ ರಸ್ತೆಗಾಗಲಿ ಅಥವಾ ಉತ್ತರದ ರಸ್ತೆಗೆ ಆಗಲಿ, ಯಾವುದೇ ರಸ್ತೆಗೆ ಮನೆ ಕಟ್ಕೊಳ್ಳಿ, ಮನೆಗೆ ಕಾಂಪೌಂಡ್ ವಾಲು ಇಂಪಾರ್ಟೆಂಟ್ 100%. ನೀವು ಮನೆ ಕಟ್ಟೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಮುಖ್ಯ ಕಾಂಪೌಂಡ್ ವಾಲು. ಆದ್ದರಿಂದ ಮನೆಗಳಿಗೆ ಕಾಂಪೌಂಡ್ ವಾಲ್ ಮಾಡೋದನ್ನು ನೆಗ್ಲಿಜೆನ್ಸಿ ಮಾಡಬೇಡಿ. ಮನೆ ಕಟ್ಟೋವಾಗ ಮನೆ ಕಟ್ಬಿಡ್ಲಿ ಆಮೇಲೆ ಮಾಡ್ಕೊಳೋಣ, ಮನೆ ಗೃಹಪ್ರವೇಶ ಆಗೋಗ್ಲಿ ಆಮೇಲೆ ಮಾಡ್ಕೊಳೋಣ, ಇವಾಗ ಏನು ಅರ್ಜೆಂಟ್ ಇದೆ, ನಾವು ಮನೆ ಒಳಗಡೆ ಹೋಗ್ಬಿಡೋಣ ಅನ್ನೋ ನೀವು ಭಾವನೆಯಲ್ಲಿರ್ತೀರ. ಯಾವುದೇ ಕಾರಣಕ್ಕೂ ಆ ರೀತಿ ನೆಗ್ಲಿಜೆನ್ಸಿ ಮಾಡಬೇಡಿ. ಮನೆ ವಾಸ್ತು ವಿಚಾರ ನಿಮಗೆ ಕೌಂಟ್ ಆಗೋದೇ ಮನೆ ಕಾಂಪೌಂಡಿಂದ. ಮನೆ ಕಾಂಪೌಂಡು ತುಂಬ ಇಂಪಾರ್ಟೆಂಟು. ನೀವು ಯಾವುದೇ ಒಂದು ಮನೆಗೆ, ಯಾವುದೇ ಒಂದು ರಸ್ತೆಗೆ ಕಾಂಪೌಂಡ್ ಬೇಕೇ ಬೇಕು. ನೀವು ಸೈಟಲ್ಲಿ ಕಟ್ಟಿ, ತೋಟದಲ್ಲಿ ಕಟ್ಟಿ, ಊರಲ್ಲಿ ಕಟ್ಟಿ, ಎಲ್ಲಾದರೂ ಕಟ್ಟಿ, ಮನೆಗೆ ಒಂದು ಕಾಂಪೌಂಡ್ ಇದ್ದರೆ ಅದು ಒಂಥರ ರೀತಿ ಶ್ರೀರಕ್ಷೆ ಇದ್ದಂಗೆ. ವಾಸ್ತುವಿನ ವಿಚಾರದಲ್ಲಿ 4 ಮೂಲೆ 4 ದಿಕ್ಕು ಕ್ರಿಯೇಟ್ ಆಗಬೇಕು ಅಂದರೆ ನಮ್ಮ ಜಾಗಕ್ಕೆ ಕಾಂಪೌಂಡ್ ವಾಲ್ ಬರಲೇಬೇಕು. ಆದ್ದರಿಂದ ನೀವು ಯಾವುದೇ ರಸ್ತೆಗೆ ಉಚ್ಚ ಭಾಗದಲ್ಲಿ ಗೇಟ್ಗಳನ್ನ ಇಟ್ಕೊಂಡು, ಮನೆ ಸುತ್ತು ಸೆಟ್ ಬ್ಯಾಕ್ ಬಿಟ್ಕೊಂಡು, ಸುತ್ತು ಓಡಾಡೋ ರೀತಿಲಿ ಮಾಡಿಕೊಂಡು ಒಂದು ಒಳ್ಳೆಯ ರೀತಿ ಕಾಂಪೌಂಡ್ ಮಾಡ್ಕೊಳ್ಳಿ. ಉತ್ತರಕ್ಕಿಂತ ದಕ್ಷಿಣಕ್ಕೆ ಎತ್ತರವಾಗಿ, ಪೂರ್ವಕ್ಕಿಂತ ಪಶ್ಚಿಮಕ್ಕೆ ಸ್ವಲ್ಪ ಎತ್ತರವಾಗಿ ಕಾಂಪೌಂಡ್ ವಾಲ್ ಮಾಡಿಕೊಂಡು ನೀವು ಮನೆಗಳನ್ನ ಕಟ್ಕೊಳ್ಳಿ. ಅದು ಮನೆ ವಾಸ್ತುಗಳು ಕೆಲವೊಂದು ಸಣ್ಣ ಪುಟ್ಟ ದೋಷಗಳಿದ್ರೂ ಮನೆ ಕಾಂಪೌಂಡ್ ವಾಲ್ಗಳು ನಿಮಗೆ ಅದು ಕಾಪಾಡುತ್ತೆ. ಆದ್ದರಿಂದ ನೀವು ಕಾಂಪೌಂಡ್ ವಾಲ್ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ನಿಮಗೆ ವಿವರಿಸಿದ್ದೇನೆ. ನಿಮಗೆ 4 ಮೂಲೆ 4 ದಿಕ್ಕು ಕ್ರಿಯೇಟ್ ಆಗೋದೇ ನಿಮ್ಮ ಜಾಗದಲ್ಲಿ ನೀವು ಕಾಂಪೌಂಡ್ ವಾಲ್ ಮಾಡೋದ್ರಿಂದ. ಯಾವುದೇ ಮೂಲೆ ಹೆಚ್ಚು ಕಡಿಮೆ ಆಗಿದ್ದರೆ, ಪಕ್ಕದಲ್ಲಿ ಹಳ್ಳಗಳು, ಬೇರೆಯವರ ಮನೆಯ ವಾಸ್ತು ದೋಷಗಳಿದ್ರೂ ನೀವು ಕಾಂಪೌಂಡ್ ವಾಲ್ ಮಾಡಿದಾಗ ಅದು ನಿಮಗೆ ತಡೆಯುತ್ತೆ. ಅದು ಒಳ್ಳೆಯ ರೀತಿಯ ಅನುಕೂಲಗಳು ಕೊಡುತ್ತೆ ನಿಮಗೆ. ಕೆಟ್ಟ ಜಾಗಗಳಲ್ಲಿ ನಮ್ಮನೆ ಸೌತ್ಗೋ ಪಶ್ಚಿಮಕ್ಕೋ ಯಾವುದೋ ವಾಯುವಕ್ಕೋ ಹಳ್ಳಗಳಿದ್ದರೆ ನೀವು ಮನೆ ಸುತ್ತು ಕಾಂಪೌಂಡ್ ಮಾಡಿದಾಗ ಅದರಿಂದ ನಿಮಗೆ ರಕ್ಷಣೆ ಆಗುತ್ತೆ, ಅದರ ದೋಷಗಳು ನಿಮಗೆ ಆಗೋದಿಲ್ಲ. ಆದ್ದರಿಂದ ನೀವು ಮನೆಗಳಿಗೆ ಕಾಂಪೌಂಡ್ ಮಾಡಿಕೊಳ್ಳಲೇಬೇಕು. ನಾನು ಪದೇ ಕಾಂಪೌಂಡ್ ಯಾವುದೇ ಒಂದು ವಿಚಾರನ 2 ಬಾರಿ 3 ಬಾರಿ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೆ ಅಷ್ಟು ಇಂಪಾರ್ಟೆಂಟ್ ಇರುತ್ತೆ. ನೀವು ಅದನ್ನು ಪಾಲಿಸ್ಬೇಕು ಅನ್ನೋ ಉದ್ದೇಶದಿಂದನೇ ನಾನು 2-3 ಸರಿ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಹೇಳಿರ್ತೀನಿ ಹೊರತು ನಾನು ಬೇರೆ ಉದ್ದೇಶದಿಂದ ಹೇಳಿರೋದಿಲ್ಲ. ಹಾಗಾಗಿ ಕಾಂಪೌಂಡ್ ವಾಲ್ ಎಷ್ಟು ಮುಖ್ಯ ಅನ್ನೋದರ ವಿವರ ನಿಮಗೆ ತಿಳಿಸಿದ್ದೇನೆ. ಪ್ರತಿಯೊಬ್ಬರು ಮನೆಗಳಿಗೆ ಕಾಂಪೌಂಡ್ ಮಾಡ್ಕೊಳ್ಳಿ. ನಿಮಗೆ ವಾಲ್ ಕಾಂಪೌಂಡ್ ಆಗಲಿಲ್ಲ ಅಂದರೆ ಕಲ್ಲು ಕಾಂಪೌಂಡ್ ಆದರೂ ಮಾಡ್ಕೊಳ್ಳಿ. ಕಲ್ಲು ಕಾಂಪೌಂಡ್ ಆಗಲಿಲ್ಲ ಅಂದರೆ ಫೆನ್ಸಿಂಗು, ಒಂದು ಕೂಚ ಮುಳ್ತಂತಿ ಫೆನ್ಸಿಂಗ್ ಮಾಡ್ಕೊಂಡು ಅದಕ್ಕೆ ಮೆಶ್ ಹಾಕ್ಕೊಳ್ಳಿ. ಕನಿಷ್ಠ ಪಕ್ಷ ಅದು ನಮಗೆ ಅನುಕೂಲನೇ ಇಲ್ಲ, ನಮ್ಮ ಹತ್ರ ದುಡ್ಡೇ ಇಲ್ಲ, ನಾವು ಮಾಡೋದಕ್ಕೆ ನಮಗೆ ಶಕ್ತಿ ಇಲ್ಲ ಅಂದವರು ಕೂಚ ಹಾಕ್ಕೊಂಡು, ಕಂಬಿ ಎಣ್ಕೊಂಡು, ಅದಕ್ಕೆ ಮೆಶ್ ಹಾಕ್ಕೊಂಡು ಅಥವಾ ಶೀಟ್ ಹೊಡ್ಕೊಂಡು ಮಾಡ್ಕೊಳ್ಳಿ. ಅದು ಕನಿಷ್ಠ ಭಾಗ. ನೀವು ಕಲ್ಲು ಮಾಡ್ಕೊತೀರಾ ಅಂದರೆ ಪರವಾಗಿಲ್ಲ, ಅದನ್ನು ಬಿಟ್ಟು ನೀವು ವಾಲ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ತಕ್ಕಂಗೆ ನೀವು ಕಾಂಪೌಂಡ್ ವಾಲ್ನ ಮಾಡ್ಕೊಳ್ಳಿ. ಅದು ನಿಮಗೆ ತುಂಬ ರಿಸಲ್ಟ್ಸ್ ಕೊಡುತ್ತೆ. ನಿಮ್ಗೆ ಆಗ್ತಾ ಇರತಕ್ಕಂಥ ಅನಾನುಕೂಲಗಳನ್ನ ಸರಿ ಮಾಡುತ್ತೆ. ಮತ್ತು ಮನೆ ಕಟ್ಟೋದಕ್ಕೆ ಆಗಲ್ಲ ಅಂತಿರೋರು ಮನೆ ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನೀವು ಮನೆ ಪಾಯ ಹಾಕಿದಾಗಲೇ ನೀವು ಮನೆಯ ಪಶ್ಚಿಮದ ದಕ್ಷಿಣದ ಎಲ್ ಶೇಪ್ ಕಾಂಪೌಂಡ್ ವಾಲ್ ಮಾಡಿಕೊಂಡು ನೀವು ಮನೆ ಕೆಲಸ ಸ್ಟಾರ್ಟ್ ಮಾಡಿ. ನಿಮಗೆ ಒಂದು ಒಳ್ಳೆಯ ರೀತಿಯ ಹಣಕಾಸಿನ ಅನುಕೂಲ ಆಗುತ್ತೆ. ಯಾವುದೇ ರೀತಿಯ ಅಡೆತಡೆಗಳಾಗೋದಿಲ್ಲ. ಮನೆ ಆದ ನಂತರ ಉತ್ತರ ಮತ್ತು ಪೂರ್ವಕ್ಕೆ ಕಾಂಪೌಂಡ್ ವಾಲ್ ಮಾಡಿಕೊಂಡು ಒಂದು ಒಳ್ಳೆಯ ಉಚ್ಚ ಸ್ಥಾನಗಳಲ್ಲಿ ಗೇಟ್ ಇಟ್ಕೊಂಡ್ರೆ ನಿಮಗೆ ವಾಸ್ತುವಿನ ರೀತಿ ಎಲ್ಲ ಅನುಕೂಲಗಳಾಗುತ್ತೆ ಅಂತ ಹೇಳ್ತಾ, ನೀವು ಕಾಂಪೌಂಡ್ ವಾಲ್ ಯಾವ ರೀತಿ ಮಾಡಿಕೊಳ್ಬೇಕು, ಅದರ ಅವಶ್ಯಕತೆ ಎಷ್ಟಿದೆ ಅಂತ ವಿವರಿಸಿದ್ದೇನೆ. ಪ್ರತಿಯೊಬ್ಬರು ಮಾಡ್ಕೊಳ್ತೀರಾ ಅಂತ ಭಾವಿಸ್ತಾ, ನಮ್ಮ ಹಿರಾ ವಾಸ್ತು ಚಾನಲ್ನ ಈ ದಿನದ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಯಾರೆಲ್ಲ ನಮ್ಮ ಹಿರಾ ವಾಸ್ತು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮ್ಮ ಸ್ನೇಹಿತರು ಬಂಧು ಬಳಗಕ್ಕೆ ತಿಳಿಸಿ. ವಾಸ್ತು ವಿಚಾರಗಳನ್ನು ಒಂದು ಒಳ್ಳೆಯ ರೀತಿಯ ಇದು ನಂಬಿಕೆ, ಹಾಗಾಗಿ ಅದನ್ನು ನೀವು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.